ನೀನು ದನ ನೀನು ದನ ಮೇಯ್ಸೋದ್ ಬಿಟ್ಟು ನೀನು ಯಾವನು ನೀನು ಇವ ಕೆಲಸದಲ್ಲಿದೆಯಾ ನೀನು ದನಿನ್ ಡಾಕ್ಟರ್ ಆಗಿದೆಯಾ ನೀನು ನೀನು ಯಾವ ಅವ್ರು ಯಾರು ಕರೆಯ ಡಿ ಸಿ ನೀನು ದನಿನ್ ಡಾಕ್ಟ್ರು ನಾನು ತಂದು ಹಾಕಿರೋ ನಿನ್ನ ದನಿಗೆ ಇಂಜೆಕ್ಷನ್ ಕೊಡೋದು ನೀನು ನಿನಗೇನು ಗೊತ್ತೈತೆ ಎಲ್ಲ ಇದನ್ನ ಮಾಡೋಕ್ಕೋಸ್ಕರ ಹೆಣ್ಮಕ್ಳು ಕಾಲೇಜ್ ಇದಾಕಕ್ಕೆ ಬಿಟ್ಟವ್ರು ನಿನ್ನ ನಿಮಿಷ ಹೇಳುವವರೆಗೆ ಕೊಡಕ್ಕೆ ಯಾವ ಅಧಿಕಾರ ಇದೆ? ಡಿ ಸಿ ಅವರು ನಮಗೆ ಆದೇಶ ಮಾಡಿದ್ದಾರೆ ಸರ್. ಏನಂತ? ಇಒ ಹೆಸರಿಗೆ ಅದನ್ನ ನಮಗೆ ಕೊಟ್ಟಿದ್ದಾರೆ. ಟ್ರಕ್ ಟರ್ಮಿನಲ್ ಮಾಡೋ ಉದ್ದೇಶಕ್ಕೋಸ್ಕರ ನಿಮ್ಮ ಹೆಸರು ತಿಳಿವಿ ಅಂತ ಹೇಳಿ ನಮಗೆ ಕೊಟ್ಟಿದ್ದಾರೆ. ಅದು ಫೆಬ್ರವರಿನಲ್ಲೇ ಬಂದಿದೆ ಸರ್. ನಾವು ಮಾಡಿದ್ದಾರೆ. ಯೂನಿವರ್ಸಿಟಿ ರಜೆ ಕೊಟ್ಟಿದ್ರೆ ಏನಾಯ್ತು? ಅಲ್ಲ, ಅದು ನಮ್ಗೆ ಗೊತ್ತಿಲ್ಲ ಸರ್. ಡಿ ಸಿ ಅವರು ಪಂಚಾಯತಿ ಅಲ್ಲ ಆಯ್ತಪ್ಪ, ಡಿ ಸಿ ಅವರು ನಮಗೆ ಆದೇಶ ಕೊಡ್ತಾರೆ. ನೀನು ಅದಕ್ಕೆ ಗೌರ್ಮೆಂಟಿಗೆ ಬರೀಬೇಕಲ್ಲ, ಪರ್ಮಿಷನ್ ಇಲ್ಲ ಸರ್. ನಾವು ಇವರೇ ಕೊಟ್ಟರೆ ನಾವೇ ಅಲ್ಲ ಬರೀಬೇಕು. ಮತ್ತೆ ಲೈಸೆನ್ಸ್ ತಗೊಳ್ಳಿಲ್ಲ ಸರ್. ಲೈಸೆನ್ಸ್ ಇಲ್ಲವರೆಗೂ ಬಂದಿಲ್ಲ ಸರ್. ನೀನು ನೀನು ದನ ಮೇಯ್ಸೋದ್ ಬಿಟ್ಟು ನೀನು ಯಾವನು ನೀನು ಇವ ಕೆಲಸದಲ್ಲಿದೆಯಾ ನೀನು ದನಿನ್ ಡಾಕ್ಟರ್ ಆಗಿದೆಯಾ ನೀನು ಇಲ್ಲ ಸರ್ ಹೇಳ್ತೀನಿ. ನೀನು ಯಾವ ಅವ್ರು ಯಾರು ಕರೆಯ ಡಿ ಸಿ ನೀನು ದನಿನ್ ಡಾಕ್ಟ್ರು ನಾನು ತಂದು ಹಾಕಿರೋ ನಿನ್ನ ದನಿಗೆ ಇಂಜೆಕ್ಷನ್ ಕೊಡೋದು ನೀನು ನಿನಗೇನು ಗೊತ್ತೈತೆ? ಎಲ್ಲ ಇದನ್ನ ಮಾಡೋಕ್ಕೋಸ್ಕರ ಹೆಣ್ಮಕ್ಳು ಕಾಲೇಜ್ ಇದಾಕಕ್ಕೆ ಬಿಟ್ಟವ್ರು ನಿನ್ನ. ನನ್ನ ಕೈಲಿ ನೆನ್ನೆ ಹೇಳಿದೆ ಡಿ ಸಿ ನಾನೇನು ಮಾಡಲಿ ಸರ್, ಡಿ ಸಿ ಅಲ್ಲಾಡಿಸ್ತವ್ರೆ ಅಂತ ನೆನ್ನೆ. ನೀನು ದನ ಕಾಯಕ್ಕೆ ಹೋಗು. ಡಿ ಸಿ ಮನೆ ನುಗ್ಗು ಅಂತಾರೆ, ನುಗ್ತೀಯಾ? ನೀನು ಡಿ ಸಿ ಮನೆ ನುಗ್ಗು ಅಂತಾರೆ, ನುಗ್ಗು. ನೀನು ಹೇಳ್ತೀನಿ ನೆನ್ನೆ ಏನು ಹೇಳಿದೆ ನೀನು? ಪಂಚಾಯತ್ ನಾನು ಲೈಸೆನ್ಸ್ ಕೊಡಬೇಕು ಸರ್, ಲೈಸೆನ್ಸ್ ತಗೊಂಡ್ರೆ ಕಟ್ತವ್ರು ಇವರು ಅಂತ ಹೇಳಿದ್ರು ನೆನ್ನೆ. ಹಂಗಾರೆ ಯಾವುದೇ ಬಿಲ್ಡಿಂಗ್ ನಿನ್ನ ಪಂಚಾಯತ್ ಲೈಸೆನ್ಸ್ ಇದ್ದಾರೆ ಕೊಡಕ್ಕೆ ನಿನ್ಗೆ ಯಾವ ಅಧಿಕಾರ ಇದೆ? ಲೈಸೆನ್ಸ್ ತಗೊಳ್ಳೋದನ್ನ ಕಟ್ಟಕ್ಕೆ ಆಗೋದೇ ಇಲ್ಲ. ಮತ್ತೆ ಹೆಂಗ್ ಕಟ್ಟಬಿಟ್ಟೆ ನೀನು? ಸರ್ ಅವ್ರಿಂದ ಅಪ್ಲೈನೇ ಮಾಡಿಲ್ಲ. ಮತ್ತೆ ಹೆಂಗ್ ಕೊಡ ಹಾಕಿಬಿಟ್ಟಿದ್ಯಾ ನೀನಲ್ಲಿ? ಸರ್ ಈಗ ಅವರು ನಿನ್ ಮೇಲೆ ಟ್ರೆಸ್ಪಾಸ್ ಕೇಸ್ ಹಾಕ್ಬೇಕು. ಸರ್ ಇಲ್ಲಿಂದ ಆದೇಶ ಆದ್ಮೇಲೆ ನಮಗೆ ಸರ್ವೇವರಿಗೆ ಬರ್ತಿದ್ದೀನಿ, ಬೌಂಡ್ರಿ ಫಿಕ್ಸ್ ಮಾಡ್ಕೊಡಿ ಅಂತ ಬರ್ತಿದ್ದೀನಿ. ಅವರು ಬೌಂಡ್ರಿ ಫಿಕ್ಸ್ ಮಾಡ್ಕೊಟ್ಟಿದ್ದಾರೆ ಯಾರು ಸರ್ವೇವರು. ಜಸ್ಟ್ ಏನೋ ಅಭಿವೃದ್ಧಿ ಚಟುವಟಿಕೆ ಮಾಡೋಕ್ಕೆ ಅನುಮೋದನೆ ಮಾತ್ರ ನೀಡಿದ್ದೀನಿ, ಬಟ್ ಲೈಸೆನ್ಸ್ ತಗೊಳ್ಳಬೇಕು. ಸರ್ ಈಗ ಒಳಗಡೆ ಏನಾರು ಏನಾರು ಸ್ಟ್ರಕ್ಚರ್ ಏನಾರು ಮಾಡ್ಬೇಕು ಅನ್ನೋಂಗಿದ್ರೆ ಅವರು ನಮಗೆ ಬ್ಲೂ ಪ್ರಿಂಟ್ ಕೊಡಬೇಕು. ಅದನ್ನ ಅವ್ರು ಕೊಟ್ಟೇ ಇಲ್ಲ. ಹಾಗಾಗಿ ಅದು ಹೆಂಗ್ ಬಿಟ್ಟಿದೆ ಸರ್ ಈಗ ಬರೀ ಹುಡುಗಿನ ಕರ್ಕೊಂಡ್ಬಂದ್ಬಿಟ್ಟು ನೀನು ಹುಡುಗಿನ ಎದುರಿಸ್ಬಿಟ್ಟು ಲೈಸೆನ್ಸ್ ಕೊಡ್ಸಕ್ಕೆ ಇಲ್ಲ ಸರ್. ಈಗ ಬರೀ ಬೌಂಡ್ರಿ ಫಿಕ್ಸ್ ಮಾಡ್ತಿದ್ದಾರೆ ಅಷ್ಟೇ ಸರ್. ಅಲ್ಲಿ ಯಾರು ಪ್ರೈವೇಟ್, ನೀನು ಯಾವ ಪ್ರೈವೇಟ್ನವ್ರು ಹೆಂಗಿದ್ರೆ ಆ ಡಿ ಸಿ ಕರೀರಿ, ಇಲ್ಲಿ ಹೇಳ್ತೀನಿ ಕೇಳ್ರಿ. ಅವರು ಕರೀರಿ ಅವನು ನಿಮ್ಮ ಡಿ ಸಿ. ಇನ್ನೂ ಅವ್ರಿಗೆ ಕೊಟ್ಟೇ ಇರುವಂತೆ. ಅವು ಹೆಂಗೆ ಕೊಡ್ತೀರಿ? ಕಾಂಪೌಂಡ್ ಹಾಕಿಗೆ ಹೆಂಗೆ ಕೊಡ್ತೀರಿ? ಅಲ್ಲಿ ರೈತರ ಮೇಲೆ ದಬ್ಬಾಳಿಕೆ ಮಾಡೋಕೆ ಕೊಡ್ತೀರಾ? ನಾಳೆ ಕೊಲೆ ಆದರೆ ಯಾರು ನೋಡ್ರಿ? ಅದೇನು ಮಾಡ್ತಾರೆ ಮಾಡಲಿ. ಅದೇನು ಹೆಣ ಎಷ್ಟು ಹೆಣ ಉಳಿಸ್ಲಿ ಇವರು ಡಿ ಸಿ ಸೇರ್ಕೊಂಡು. ಇದಾಗಲಿ ಸ್ಟಾರ್ಟ್ ಆಗಲಿ ಇಲ್ಲಿಂದ. ಏನು ಯಾವ ಜನ ವಿರೋಧಿ ಕಾರ್ಯಕ್ರಮ? ಅಲ್ಲಿ ಯೂನಿವರ್ಸಿಟಿಯವ್ರು ಕೇಳ್ತಾರೆ ಕೊಡಿ ನಮಗೆ ಬೇಕು ಅಂತೇಳಿ ಕೇಳಿ 15ರಿಂದ ಅರ್ಜಿ ಹಾಕ್ಕೊಂಡ್ರೆ ಅವ್ರಿಗಿಲ್ಲ. 2015ರಿಂದ ಪೆಂಡಿಂಗ್ ಐತೆ ಅಂತ ನಾನು ಹೇಳೋದಲ್ಲ, ನಿಮ್ಮ ಪ್ರಶ್ನೆ ಹೇಳ್ತಾರೆ. ಏನು ನಿಜವಾಗ್ಲೂ ಹೇಳಿ. ಮತ್ತೆ ಹಾಕಿದ್ರೆ ಅವ್ರು ಹಾಕಿದ್ದೆ ಅವ್ರದ್ದು ಯಾಕೆ ನೀವು ಇದು ಮಾಡೋದಿಲ್ಲ? ಆಮೇಲೆ ಯಾವುದೇ ಲ್ಯಾಂಡನ್ನು ಒಂದು ಊರಲ್ಲಿ 30 ಎಕರೆಯಿಂದಲೇ ಹೆಂಗೆ ಕೊಡೋಕೆ ಬರುತ್ತೆ ನಿಮಗೆ? ದನ ಮೇಯಕ್ಕೆ ಇದರಿಂದ ಹೆಂಗೆ ಕೊಡ್ತೀರಿ ನೀವು? ಜಾನುವಾರು ಇದ್ರೆ 30 ಹೆಕ್ಟೇರು. ಏನು ಇವ್ರು ಏನು ಕೇಳೋರಿಲ್ಲ ಹೇಳೋರಿಲ್ಲ. ಹೋಗಿ ಅಲ್ಲಿ ಒಂದು ಮನೆ ಜೀತ ಕಿತ್ಬಿಡಿ ನೀವು. ನಿಮ್ಗೆ ಇನ್ನೇನು ಏನಂದರೆ ವರ್ಗಕ್ಕೋಸ್ಕರ ಒಳ್ಳೆ ಇದ್ದಿದ್ದಂಗೆ ಒಂದು ಪುಟ್ಕೋಸಿ ವರ್ಗ ಹಾಕ್ರಿ ಟೆಂಟ ನೋಡೋಣ. ಅದೇ ಯಾವ ರೀತಿ ಆರ್ಡರ್ ಕೊಟ್ಟಿದ್ರಿ? ಕರೀರಿ ನಿಮ್ಮ ಡಿ ಸಿ ಕರೀರಿ ನಿಮ್ಮ ಡಿ ಸಿ. ಅದು ಹೆಂಗೆ ಆರ್ಡರ್ ಕೊಟ್ಟವ್ರು ಕೊಟ್ಟಿಲ್ಲ ಅಂತ ಹೇಳ್ತಾರಲ್ಲ ಕೇಳಿ. ನಾವೇನು ಪರ್ಮಿಷನ್ನೇ ಕೊಟ್ಟಿಲ್ಲ ಗೋಡೆ ಹಾಕೋಕ್ಕೆ ಅಂತ.